ಒಬ್ಬರು DCP ಗಿರೀಶ್, ಮತ್ತೊಂದು ACP ಚಂದನ್ ಕುಮಾರ್. DCP ಗಿರೀಶ್ ಇದ್ದಾರಲ್ಲ, ಈ ಟೋಪಿ ಹಾಕದೇ ಇರೋರು DCP ಗಿರೀಶ್, ACP ಚಂದನ್ ಕುಮಾರ್. ಈ DCP ಗಿರೀಶ್ ಒಬ್ಬ ರಾಜಕಾರಣಿಯ, ಒಬ್ಬ ಮಂತ್ರಿಯ ಅಳಿಯ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಯಾರು ಅಂತ ಸದ್ಯಕ್ಕೆ ಕೇಳೋಕೆ ಹೋಗೋದಿಲ್ಲ, ಒಂದೆರಡು ದಿವಸ ಕಳೀಲಿ. ಆದರೆ ಅದಕ್ಕಿದಕ್ಕೂ ಸಂಬಂಧ ಇಲ್ಲ, ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಸ್ಟ್ರಿಕ್ಟ್ ಆಫೀಸರ್, ಸೆಲ್ಯೂಟ್ ಎಲ್ಲ ವಿಚಾರದಲ್ಲಿ. ಗಿರೀಶ್ ಆ್ಯಂಡ್ ACP ಚಂದನ್ ಕುಮಾರ್ ಕೊಲೆ ಪ್ರಕರಣ ಆರಂಭದಲ್ಲಿ ಮುಚ್ಚಿ ಹೋಗ್ತಾ ಇತ್ತು. ಇವರಿಬ್ಬರು ಇಲ್ಲದೆ ಇದ್ದಿದ್ರೆ ಪೊಲೀಸ್ ಕಮಿಷನರ್ B ದಯಾನಂದ್, ವೆರಿ ಗುಡ್, ಅದ್ಭುತ, ದಯಾನಂದ್ ಹಾಗೂ DCP ಗಿರೀಶ್, ACP ಚಂದನ್ ಕುಮಾರ್ ಎಚ್ಚೆತ್ತಿದ್ರು. ಟೋಪಿ ಹಾಕೊಂಡವರು ಚಂದನ್ ಕುಮಾರ್, ಅವರು DCP ಗಿರೀಶ್, ಇವರು ACP. DCP ಗಿರೀಶ್ ಯಾರು ಗೊತ್ತಾ? ಒಂದು ಕಾಲದಲ್ಲಿ 2011ರಲ್ಲಿ ಇದೇ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಿದವರು DCP ಗಿರೀಶ್. ಆಮೇಲೆ ಈ ಡ್ರಗ್ ಕೇಸ್ ಬಂತಲ್ಲ, ಆಗ CCB ಮುಖ್ಯಸ್ಥರಾಗಿದ್ದು ಇದೇ ಗಿರೀಶ್. ದರ್ಶನ್ ಹೆಸರು ಬಂದ ಕೂಡಲೇ DCP ಗಿರೀಶ್ ಅಲರ್ಟ್ ಆಗ್ತಾರೆ. ವಿಜಯನಗರ ಠಾಣೆ ACP ಚಂದನ್ ಕುಮಾರ್ ಜೊತೆ ಪ್ಲ್ಯಾನ್ ಮಾಡ್ತಾರೆ. ಪ್ರಭಾವಿಗಳ ಒತ್ತಡ ಬರುತ್ತೆ ಅನ್ನೋದು ಎಲ್ಲರಿಗೂ ತಿಳಿದಿತ್ತು. ಸಕಲ ಸಿದ್ಧತೆ ಮಾಡಿಕೊಂಡೇ ಅಖಾಡೆ ಕಿಳಿತಾರೆ ಪೊಲೀಸರು. ಶರಣಾದವರನ್ನು ಬೆಂಡೆತ್ತಿದ ಗಿರೀಶ್ ಚಂದನ್ ಕುಮಾರ್. ಆಮೇಲೆ ಕಾಲ್ ಬರುತ್ತೆ, 128 ಕಾಲ್. ದರ್ಶನ್ ಆಮಿಷ ಒಡ್ಡಿದ ವಿಚಾರ ಬಯಲಿಗೆಳೆದ ಕಾಕಿ. ದರ್ಶನ್ ಪವಿತ್ರ ಸೇರಿ ಒಬ್ಬೊಬ್ಬರ ಹೆಸರು ಹೊರಬಂದು ದರ್ಶನ್ನನ್ನು ಜಿಮ್ನಲ್ಲೇ ಬಂಧಿಸಿದ್ರಂತೆ ಚಂದನ್ ಕುಮಾರ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದರೆ ಈ ಕೆಲವರೆಲ್ಲ ಫೋನ್ ಮಾಡಿದ್ರಲ್ಲ ಬಚಾವ್ ಮಾಡಬೇಕು ಅಂತೇಳಿ, ಎಲ್ಲ ಇವ್ರಿಗೆ ಫೋನ್ ಮಾಡ್ತಾರೆ, ಇವ್ರು ಕೇರೆ ಮಾಡಲ್ಲ, ಫೋನೇ ಎತ್ತಲ್ಲ. ಇವರ ಕೆಳಗಿನ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಇವರು ಎತ್ತಿಲ್ಲ ಅಂದರೆ ಅವರು ಎತ್ತುತ್ತಾರೆ ರೀ. ಆದರೆ ಯಾರಿಗೂ ಕೂಡ ಈ ಮಾತನ್ನು ಕಮಿಷನರ್, ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ, CMಗೆ ಹೋಗುತ್ತೆ, ಫ್ರೀ ಹ್ಯಾಂಡ್ ಬಿಟ್ಬಿಡ್ತಾರೆ. CM ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಬಿಟ್ಬಿಡ್ತಾರೆ. ಹಾಗಾಗಿ ಈ ಟೀಮ್ನ ಯಾರಿದ್ರೂ ಕೂಡ, ಯಾರೇ ಮಾಡಿದರೂ ಕೂಡ ಅವ್ರಿಗೊಂದು ಸೆಲ್ಯೂಟ್ ಇದೆ. ಸೊ ಇವರು ಇಬ್ಬರು ಹೀರೋಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸ್ ಕಮಿಷನರ್ B ದಯಾನಂದ್, DCP ಗಿರೀಶ್, ACP ಚಂದನ್ ಕುಮಾರ್ ಅವರಿಗೆ ನಮ್ಮ ಸೆಲ್ಯೂಟ್. ಈಗ ರೌಡಿ ಶೀಟ್ರು ತೆಗಿತಾರೆ ಅನ್ನುವಂಥ. ಏನು ರೌಡಿ ಶೀಟ್ರು ಅಂದರೆ ಬನ್ನಿ ಹೇಳ್ತೀನಿ. ರೌಡಿ ಶೀಟ್ರು ಇವ್ರ ಮೇಲೆ ತೆಗಿಯೋಕ್ಕಾಗತ್ತಾ? ನಮ್ಮ ಇವತ್ತಿನ ಸುದ್ದಿ ಕೇಳಿದಾಗ ಅನೇಕ ಮಾಜಿ ಪೊಲೀಸ್ ಅಧಿಕಾರಿಗಳು ಕೆಟ್ಟರೆ ಮನೆಗಳ್ಳತನ ಮಾಡಿದವ್ರಿಗೂ ಕೂಡ ತೆಗೆದಂಥ ಇತಿಹಾಸ ಇದೆ. ತರಗಳ್ಳ, ಮೊಬೈಲ್ ಕಳ್ಳನಿಗೂ ರೌಡಿ ಶೀಟ್ ಹಾಕಿದ್ದಾರೆ, ಇತಿಹಾಸ ಇದೆ. ಒಬ್ಬ ತನಿಖಾಧಿಕಾರಿಗೆ ಅನಿಸಿದರೆ, ಇವ ಆ್ಯಂಟಿ ಸೋಷಲ್ ಎಲಿಮೆಂಟ್ ಅಂತ ಅನಿಸಿದರೆ ಅವನು ಮಾಡ್ಬೋದು. DCP SPನೇ ಮಾಡಬೇಕು ಅಂತಿಲ್ಲ, ಒಬ್ಬ ತನಿಖಾಧಿಕಾರಿ. ಆಮೇಲೆ ಸೆಕ್ಷನ್ ಆಫೀಸರ್, ಅಲ್ಲಿಯ ಸ್ಟೇಷನ್ ಆಫೀಸರ್ ಸಾಕಂತೆ. ಏನು ಯಾವುದಕ್ಕೆಲ್ಲ? ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ತಂದರೂ ರೌಡಿ ಶೀಟ್ ಹಾಕಬಹುದು. ಸಾರ್ವಜನಿಕವಾಗಿ ಕಿರಿಕಿರಿ ಮಾಡ್ತಾ ಇರ್ತಾರಲ್ಲ, ಆ ಕಾರಣಕ್ಕಾಗಿ ವಾಟಾಳ್ ನಾಗರಾಜ್ ಅವ್ರ ಮೇಲೆ ಹಾಕಿದರು. ಗೊತ್ತಾ ನಿಮಗೆ? ವಾಟಾಳ್ ನಾಗರಾಜ್ ಕನ್ನಡ ಹೋರಾಟಕ್ಕಾಗಿ ಬಂದ್ ಅವ್ರ ಮೇಲೆ ಹಾಕಿದರು. ಆಮೇಲೆ ತೆಗಿತಾರೆ ಅದನ್ನು. ಅಂದರೆ ನಾನು ಯಾಕೆ ಹೇಳಿದ್ನಂದರೆ, ಸಾರ್ವಜನಿಕವಾಗಿ ನೀವು ಯಾವುದಾದ್ರು ಕಿರಿಕಿರಿ ಮಾಡ್ತಾ ಇದ್ರೆ ಡೈಲಿ ನಿಮಗೂ ಹಾಕ್ಬಿಡ್ತಾರೆ ಅಂತ, ಹಾಕೋದಕ್ಕೆ ಚಾನ್ಸ್ ಇದೆ ಅಂತ. ಪದೇ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೆ ರೌಡಿ ಶೀಟ್ರ್ ಹಾಕಬಹುದು. ಬೆದರಿಕೆ ಹಾಕಿದ್ದಾರೆ, ಹಫ್ತಾ ವಸೂಲಿ ಮಾಡಿದರೆ, ದೊಂಬಿ ಗಲಭೆ ಮಾಡಿದರೆ, ದರೋಡೆ ಮಾಡಿದರೂ ಕೂಡ ರೌಡಿ ಶೀಟ್ ಹಾಕುವುದುಂಟು. ABC ಮಾದರಿಯಲ್ಲಿ ರೌಡಿ ಶೀಟ್ರ್ ಹಾಕ್ತಾರೆ, ಮಾದರಿ ಇದೆ. ಸದ್ಯಕ್ಕಂತೂ ರೌಡಿ ಶೀಟ್ ಆಗೋದಕ್ಕೆ ದರ್ಶನ್ ತುಂಬ ಫಿಟ್ ಆಗಿದ್ದಾರೆ. ಯಾಕಂದರೆ ಅವರ ಮೇಲೆ 307 ಒಂದು ಕೇಸ್ ಇದೆ. ಕೊಲೆ ಯತ್ನ, ಹೆಂಡತಿಯ ಕೊಲೆ ಯತ್ನ, ಸಪ್ಲೈಯರ್ ಮೇಲೆ ಹಲ್ಲೆ, ಸಹನಟನ ಮೇಲೆ ಹಲ್ಲೆ, ಆಮೇಲೆ ಜೆಟ್ಲ್ಯಾಗ್ನಲ್ಲಿ ಕಿರಿಕಿರಿ,
ತುಂಬ. ಆಮೇಲೆ ಈಗ ಕೊಲೆ. ಸರ್ ಈ ರೌಡಿ ಶೀಟ್ರ್ ಹಾಕಿದರೆ ಏನು ಸರ್ ಆಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಹೇಳ್ತೀನಿ. ರೌಡಿ ಶೀಟ್ರ್ ಹಾಕಿದ್ದು ನಂತರ ಹೆಂಗೆ ಅನೇಕರಿಗೆ ರೌಡಿ ಶೀಟ್ರ್ ಹಾಕಿದಾಗ ಹೆಂಗೆ ಕಂಟ್ರೋಲ್ಗೆ ಬರ್ತಾರೆ ಅಂತೇಳಿ. ನೆಕ್ಸ್ಟು ನೋಡಿ, ಒಮ್ಮೆ ರೌಡಿ ಶೀಟ್ರ್ ಹಾಕಿದ ನಂತರ ಪೊಲೀಸರು ನಿರಂತರವಾಗಿ ಅವರ ಆ್ಯಕ್ಟಿವಿಟೀಸ್ ನೋಡ್ತಾ ಇರ್ತಾರೆ. ರೌಡಿ ಶೀಟ್ರ್ ಮಲೆ ಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ ರೈಡ್ ಮಾಡ್ಬೋದು. ಯಾರನ್ನು ಕೇಳಬೇಕಾಗಿಲ್ಲ, ರೈಡ್ ಮಾಡ್ಬೋದು. ಅಲ್ಲಿ ಗನ್ ಇದೆಯಾ, ಪಿಸ್ತೂಲ್ ಇದೆಯಾ, ದುಡ್ಡು ಇದೆಯಾ, ಡ್ರಗ್ಸ್ ಇದೆಯಾ. ಆಮೇಲೆ ಯಾವಾಗ ಬೇಕಿದ್ರೂ ಪೊಲೀಸ್ ರೈಡ್ ಮಾಡ್ಬೋದು. ಆಮೇಲೆ ಪೊಲೀಸರು ಆಗಾಗ ಗ್ರೌಂಡ್ಗೆ ಕರೆದು ರೌಡಿ ಪೆರೇಡ್ ಮಾಡ್ಬೋದು. ನಿಮ್ಗೆ ಗೊತ್ತಿದೆ, ಈ ಅಲೋಕ್ ಕುಮಾರ್ ಅವರು ಲಾ ಆ್ಯಂಡ್ ಆರ್ಡರ್ ಮುಖ್ಯಸ್ಥರಾಗಿದ್ದಾಗ ಎಲ್ಲನೂ ಬಾಯಿ ಮುಚ್ಚಿ ಕೈಕಟ್ ಅಂತ ಹೇಳ್ತಾ ಇದ್ರಲ್ಲ, ಅದೇ ಕಾರಣಕ್ಕೆ ಆಗ ಬಂದು ಪೊಲೀಸ್ ಮುಂದೆ ಕೈಕಟ್ಟು ನಿಲ್ಲಬೇಕಾಗತ್ತೆ. ಇಷ್ಟೆಲ್ಲ ಮಾಡಲಿಕ್ಕೆ ಆಗತ್ತೆ. ಓಕೆ.